ಬೈರತಿ ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿದ್ದೀನಿ. ನನ್ನ ಜೊತೆ ನಮ್ಮ ರಾಜ್ಯ ಮಹಿಳಾ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಪುಷ್ಪ ಅವರಿದ್ದಾರೆ, ಹಾಗೆ ಶ್ರೀಮತಿ ಪುಷ್ಪ ಅವರಿದ್ದಾರೆ, ಹಾಗೆ ನಮ್ಮ ಪಟ್ಟಣಳ್ಳಿ ಅಧ್ಯಕ್ಷರಾಗಿರುವಂತಹ ಹರೀಶ್ ಅವರು, ಕೇಂದ್ರಮ್ನ ಜಯಪ್ಪ ರೆಡ್ಡಿ ಅವರು, ಇದೇ ಭಾಗದ ಇಲ್ಲಿ ತೋರಿಸಿ ಇವರು ನಮ್ಮ ಆರ್ ಚಲಪತಿ ಅವರು ಬಸವಪುರ ಭಾಗದಲ್ಲಿದ್ದಾರೆ. ಇವರು ಕೃಷ್ಣನಗರ ವಾರ್ಡ್ನಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ, GPA ಕಂಟೆಸ್ಟೆಂಟ್ ಆಗಿದ್ದಾರೆ. ಹಾಗೆ ನಮ್ಮ ವಿಜಯಪುರದ ಜಮಿನಿ ಕಾಂತು, ಹಾಗೆ ದೂರವಾಣಿ ಕೇರಪುರ ವಿಧಾನಸಭಾ ಕ್ಷೇತ್ರದ ದೂರವಾಣಿ ನಗರದ ಆರ್ಎಫ್ ಅವರು ಇದ್ದಾರೆ. ಇಂದು ಬಂಧುಗಳೇ, ನಾವು ಇವತ್ತಿನಿಂದ ಮುಂದಿನ ಮೂರು ದಿನಗಳ ಕಾಲ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಮತ್ತು ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಶಾಸ್ತ್ರಿ ಮೆಮೋರಿಯಲ್ ಇಂಗ್ಲಿಷ್ ಶಾಲೆಯಲ್ಲಿ ಇದೇ ಭಾನುವಾರ 26/4/2026 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಈ ತಪಾಸಣಾ ಶಿಬಿರದಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ, ಕಣ್ಣುಗಳ ತಪಾಸಣೆ, ದಂತ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ಇವುಗಳೆಲ್ಲ ಜೊತೆಗೆ ವೃದ್ಧಾಪ್ಯ ಪಿಂಚಣಿ ನೋಂದಣಿ, ವಿಧವಾ ಪಿಂಚಣಿ ನೋಂದಣಿ, ನೀರಿನ ಸಮಸ್ಯೆಗಳು, ಸ್ವಚ್ಛತಾ ಸಮಸ್ಯೆಗಳು, ಕಸದ ಸಮಸ್ಯೆಗಳು, ಖಾತಾ ಸಮಸ್ಯೆಗಳು, ರೇಷನ್ ಡಿಪೋ ಸಮಸ್ಯೆಗಳು, ರಸ್ತೆ ಮತ್ತು ಚರಂಡಿ ಸಮಸ್ಯೆಗಳು, ಲಂಚ ಮತ್ತು ಭ್ರಷ್ಟಾಚಾರದ ಸಮಸ್ಯೆಗಳು, ಪೊಲೀಸ್ ದೌರ್ಜನ್ಯದ ಬಗ್ಗೆ ಸಂಬಂಧಿತ ಸಮಸ್ಯೆಗಳು, ಹೀಗೆ ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೇವೆ. ಮತ್ತು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕೇವಲ ನಮ್ಮ ಪಕ್ಷದ ಪ್ರಚಾರ ಮಾತ್ರವಲ್ಲ, ಈ ಭಾಗದಲ್ಲಿರುವಂತಹ ಎಲ್ಲ ಮಧ್ಯಮ ವರ್ಗದವರಿಗೆ ಮತ್ತು ಯಾರೇ ಆಗಲಿ, ಆಮೇಲೆ ಬಡವರಾಗಲಿ, ಈ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯಿಂದ, ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಂದ ನುರಿತ ವೈದ್ಯರ ಬರೋರು ಇದ್ದಾರೆ. ಆ ತಪಾಸಣಾ ಶಿಬಿರದಲ್ಲಿ ದಯವಿಟ್ಟು ಈ ಭಾಗದಲ್ಲಿ ಯಾರು ಇದ್ದಾರೋ ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಬಂದು ಭಾಗವಹಿಸಿ ಈ ಉಚಿತ ಶಿಬಿರದ ಪ್ರಯೋಜನವನ್ನು ಪಡೆಯಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕೆಂದರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣವಾಗಿ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯವನ್ನು ಒಂದು ಸ್ವಚ್ಛ, ಪ್ರಾಮಾಣಿಕ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತಿದ್ದೀವಿ ನಾವು ಹೋರಾಟ ಮತ್ತು ಅಗಲಿರಲು ದುಡಿತಾ ಇದ್ದೀವಿ. ಹಾಗಾಗಿ ಇದೊಂದು ನೆಪ ಅಷ್ಟೇ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಈ ಶಿಬಿರದ ಮೂಲಕ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಈಗಾಗಲೇ ಗೊತ್ತಾಗಿದೆ, ಸುಮಾರು ಜನ ಗೊತ್ತಿದೆ ಅಂತ ಹೇಳ್ತಾರೆ. ಸೊ ಇನ್ನೂ ಎಷ್ಟು ಮಗದಷ್ಟು ಗೊತ್ತಾಗಲಿ ಅಂತ ನಮ್ಮ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಭಾಗದಲ್ಲಿ ಯಾರಾಗಿದ್ದಾರೋ ಅವರೆಲ್ಲರೂ ಈ ಶಿಬಿರವನ್ನು ನೋಡಿ ಬಂದು ಅದರ ಇದನ್ನು ಫಲಕಾರಿಯನ್ನು ನೀವು ಪಡ್ಕೊಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಯಾಕೆಂತಂದರೆ ಉಚಿತವಾಗಿ ಯಾರೂ ಕೊಡೋದಿಲ್ಲ, ಒಂದು ಯಾವುದು ಹತ್ರ ಪಡಿ ಅಂತ ಮಾಡ್ತಾರೆ. ಹಾಗಾಗಿ ನುರಿತ ವೈದ್ಯರು ಬಂದಾಗ ನಮಗೇನು ಕಾಯಿಲೆಗಳಿದೆಯೋ, ನಮಗೇನು ಅದು ಹಲ್ಲುಗಳಾಗಲಿ, ಕಣ್ಣುಗಳಾಗಲಿ ಅಥವಾ ಇನ್ನೊಂದು ಏನೇ ಆಗಲಿ ಅದನ್ನು ಕೇಳಿ ಅದರ ಪರವಾಗಿ ನೀವು ಚೆಕ್ ಮಾಡಿಕೊಂಡು, ಪರೀಕ್ಷೆ ಮಾಡಿಕೊಂಡು ನೀವು ಇದರ ಫಲವನ್ನು ಅನುಭವಿಸಬೇಕು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಯಾಕೆಂತಂದರೆ ಈಗಿರುವಂತಹ ಬೆಲೆ ಏರಿಕೆ ಸಮಯದಲ್ಲಿ ಉಚಿತವಾಗಿ ಯಾರೂ ಮಾಡೋದಿಲ್ಲ. ಯಾವುದೇ ಒಂದು ಕ್ಲಿನಿಕ್ ಹೋಗಲಿ ಅಥವಾ ಹಾಸ್ಪಿಟಲ್ ಹೋಗಲಿ ಅದು ಅಲ್ಲಿ ದುಡ್ಡು ಕೊಟ್ಟೇ ಚೆಕಪ್ ಮಾಡ್ಕೊತಾರೆ ಮತ್ತು ಪರೀಕ್ಷೆ ಮಾಡ್ತಾರೆ. ಸೊ ಹಾಗಾಗಿ ಈ ಉಚಿತ ಶಿಬಿರದಲ್ಲಿ ಭಾಗವಹಿಸಿ ಅದರ ಇದನ್ನು ಪಡೆಯಬೇಕೆಂದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಇದು ಎಲ್ಲಿ ಉಚಿತ ಆರೋಗ್ಯ ಶಿಬಿರ ಎಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನ ಕೇರಪುರ ವಿಧಾನಸಭಾ ಕ್ಷೇತ್ರದ ಬಸವಪುರದಲ್ಲಿ, ಅದು ಶೀಗಹಳ್ಳಿ ಭಾಗದಲ್ಲಿ ಬರುತ್ತೆ. ಮತ್ತು ಇದೇ ಭಾಗದಲ್ಲಿ ಭಟ್ಕಳ್ಳಿ ಬರುತ್ತೆ, ಭಟ್ಕಳ್ಳಿಯ RTO ಕಚೇರಿ ಬರುತ್ತೆ, ಮತ್ತು ಅಯ್ಯಪ್ಪ ನಗರ ಬರುತ್ತೆ, ಗೂಡಿ ಸಮೀಪ ಬರುತ್ತೆ. ಇಷ್ಟೆಲ್ಲ ಭಾಗದಲ್ಲಿರುವಂತಹ ಎಲ್ಲ ಜನಸಾಮಾನ್ಯರು ಈ ಶಿಬಿರದಲ್ಲಿ ಭಾಗವಹಿಸಿ ಫಲವನ್ನು ಪಡೆಯಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಹೇಳ್ತು ನಮ್ಮ ಈ ಭಾಗದಲ್ಲಿ ಇವತ್ತಿನಿಂದ ಈ ಕರಪತ್ರವನ್ನು ಆರೋಗ್ಯ ಶಿಬಿರದ ಬಗ್ಗೆ ಪ್ರಚಾರ ಮಾಡುತ್ತಾ, ನಮ್ಮ ಪಕ್ಷದ ಬಗ್ಗೆ ಪ್ರಚಾರ ಮಾಡುತ್ತಾ ಈ ಆರೋಗ್ಯ ಶಿಬಿರದ ಬಗ್ಗೆ
ನಾವು ವ್ಯಕ್ತಪಡ್ತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಕರೆ ಮಾಡಬೇಕಂತಂದರೆ ದಯವಿಟ್ಟು ಕರೆ ಮಾಡಿ 990032 ಈ ನಂಬರ್ಗೆ ಕರೆ ಮಾಡಲಿಕ್ಕೆ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಕರೆ ಮಾಡಿ ನಿಮಗೆ ನಾವು ಉಚಿತವಾಗಿ ಗೈಡೆನ್ಸ್ ಮಾಡ್ತೇವೆ. ಅವತ್ತು ಭಾನುವಾರದಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಈ ಶಿಬಿರ ಇರುತ್ತೆ. ದಯವಿಟ್ಟು ಈ ಭಾಗದಿಂದ ಎಲ್ಲ ಕರ್ನಾಟಕ ರಾಜ್ಯ ಪಕ್ಷದ ಕಾರ್ಯಕರ್ತರು, ಜನಸಾಮಾನ್ಯರು ಮತ್ತು ಎಲ್ಲರೂ ಈ ಶಿಬಿರದಲ್ಲಿ ಭಾಗವಹಿಸಿ ಇಲ್ಲಿ ಇವತ್ತಿನಿಂದ ನಾವು ಈ ಪ್ರಚಾರ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೀವಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಿಮಗೆಲ್ಲರೂ ಶುಭವಾಗಲಿ.